ಈಗ ನೀನ್ ಮಾತ್ರ ವಾಲಿಯಿಂದ ನಿಜ ಹೇಳಿಸೋದಕ್ಕೆ ಸಾಧ್ಯ ರಾಜಲಕ್ಷ್ಮಿ. ವೈದೇಹಿ ದೇವಾಂಶ್ ಪ್ರಾಣ ಈಗ ನಿನ್ ಕೈಲಿದೆ. ಹೇಳಿದ್ದೆಲ್ಲ ನೆನ್ಪಿದೆ ಅಲ್ವಾ? ನೆನ್ಪಿದೆ ಅಕ್ಕ. ಅವ್ರು ಯಾವ ತಪ್ಪು ಮಾಡಿಲ್ದೇ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ವಾಲಿ ಏನ್ ಮಾಡಿದ್ರು ಮಾಡದೇ ಇದ್ರು ನಿಜ ಏನು ಅನ್ನೋದು ಅವನಿಗೆ ಖಂಡಿತ ಗೊತ್ತಿರುತ್ತೆ. ಅದು ನಮಗ್ ಗೊತ್ತಾಗ್ಬೇಕು. ಕಾಫಿ ಕೊಡೋ ನೆಪದಲ್ಲಿ ಹೋಗಿ ಅವನಿಗೆ ಗೊತ್ತಿಲ್ಲದ ಹಾಗೆ ಈ ಫೋನನ್ನ ಅವನ ರೂಮಲ್ಲಿ ಇಟ್ಬಾ. ಆಯ್ತಕ್ಕ. ಅವರಿಬ್ರು ಎಲ್ಲಿಗೆ ಹೋಗಿರ್ಬಹುದು? ಅದೇ ಅರ್ಥ ಆಗ್ತಾ ಇಲ್ಲ ಅಮ್ಮ. ಏನಂದ್ರೆ ಕಾಫಿ. ಅತ್ತೆ, ಕಾಫಿ ತಗೊಳ್ಳಿ. ಏನ್ ರಾಜಿ, ಇನ್ನ ಇಲ್ಲೇ ನಿಂತಿದ್ಯಾ? ಏನಾದ್ರೂ ಮಾತಾಡ್ಬೇಕಿತ್ತಾ? ಹೇಳೋದಕ್ಕಲ್ಲ, ತಿಳ್ಕೊಳ್ಳೋದಕ್ ಬಂದಿರ್ಬೇಕು. ವೈದೇಹಿ ದೇವಾಂಶ್ ಎಲ್ಲಿದ್ದಾರೆ, ನಮ್ಗೇನಾದ್ರೂ ಗೊತ್ತಿದೆಯೇನೋ ಅದನ್ನ ಕೇಳು ಅಂತ ಕಾಫಿ ನೆಪದಲ್ಲಿ ಎಲ್ರೂ ಸೇರಿ ಇವಳನ್ನ ಕಳಿಸ್ಕೊಟ್ಟಿದ್ದಾರೆ. ನನ್ನ ಯಾರು ಕಳಿಸ್ಲಿಲ್ಲ ಅತ್ತೆ. ನಾನೇ ಒಂದ್ ವಿಷಯ ಹೇಳ್ಬೇಕು ಅಂತ ಬಂದೆ. ನಿಜವಾಗ್ಲೂ ನೀವ್ ಯಾವ ತಪ್ಪು ಮಾಡಿಲ್ಲ ಅಲ್ವೇನ್ರಿ? ಮಾಡಿಲ್ಲ ಅಂತ ಹೇಳ್ದೆ ಅಲ್ವಾ? ಅವರು ನಂಬ್ತಾ ಇಲ್ಲ, ನಿಂಗೂ ನಂಬಿಕೆ ಇಲ್ವಾ? ಇಷ್ಟಕ್ಕೂ ನೀನೇನೋ ಹೇಳಕ್ ಬಂದ್ಯಲ್ಲ, ಅದೇನು ಅಂತ ಹೇಳು. ಚಂಚಲನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರಂತೆ. ಏನು? ಹೌದು ರೀ. ಚಂಚಲ ಯಾರ ಹೆಸರು ಹೇಳ್ತಾಳೋ ಅವ್ರನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ ಹೆಸರು ಹೇಳ್ಬಿಡ್ತಾಳೆ ಅಂತ ಭಯ ಆಗ್ತಿದೆ. ಒಂದ್ ವೇಳೆ ನಿಮ್ಗೇನಾದ್ರೂ ಗೊತ್ತಿದ್ರೆ ಹೇಳ್ಬಿಡಿ. ದೇವಾಂಶ್ ಅವರು ವೈದೇಹಿ ಅಕ್ಕ ಕ್ಷೇಮವಾಗಿ ಮನೆಗ್ ಬಂದ್ರೆ ಕೊನೆ ಪಕ್ಷ ತಪ್ಪಾಗಿದೆ ಅಂತ ಕೇಳೋ ಅವಕಾಶನಾದ್ರೂ ಇರುತ್ತೆ. ಅಯ್ಯೋ, ನಮ್ಗೇನು ಗೊತ್ತಿಲ್ಲ ಅಂತ ಹೇಳಿಲ್ವಾ? ಅರ್ಥ ಆಗ್ತಿಲ್ವಾ? ನನ್ ಭಯ ನನ್ಗೆ ಅತ್ತೆ. ನನ್ ಗಂಡಂಗೇನಾದ್ರೂ ಆದ್ರೆ ನಾನು ಅದನ್ನ ತಡ್ಕೊಳ್ಳಲ್ಲ. ನಿಜವಾಗ್ಲೂ ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ರಾಜಿ. ಚಂಚಲಂಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ನೀನು ಧೈರ್ಯವಾಗಿರು, ಹೋಗು. ಅಕ್ಕ, ಅವ್ರು ಮಾತಾಡ್ತಿರೋದ್ ಕೇಳಿಸ್ತಿದ್ಯಾ? ಚಂಚಲ ಪೊಲೀಸರ ಕೈಗೆ ಸಿಕ್ಕಾಕೊಂಡ್ಬಿಟ್ಲಾ? ಸಿಕ್ಕಾಕೊಂಡ್ಲು ಅಂತ ಹೇಳ್ತಾ ಇದ್ದಾಳಲ್ಲ. ಫೋನ್ ಮಾಡಿದ್ರು ಕನೆಕ್ಟ್ ಆಗ್ತಿಲ್ಲ ಅಂದ್ರೆ ಖಂಡಿತ ಅವಳು ಸಿಕ್ಕಾಕೊಂಡಿರ್ತಾಳೆ. ಹಾಗಾದ್ರೆ ದೇವಾಂಶ್ ವೈದೇಹಿಗೆ ಏನಾಯ್ತು? ಚಂಚಲ ಅವರನ್ನ ಕಿಡ್ನಾಪ್ ಮಾಡಿದಾಳಾ ಇಲ್ವಾ? ಅದೇ ಗೊತ್ತಾಗ್ತಾ ಇಲ್ಲ ಅಮ್ಮ. ಬಂದಿರೋ ಅವಕಾಶನ ಉಪಯೋಗಿಸ್ಕೋಬೇಕು ಅನ್ಕೊಂಡೆ, ಆದ್ರೆ ಆ ದೇವರೇ ಮಾಯ ಮಾಡ್ದಂಗೆ ಬೆಳಗಾಗೋಷ್ಟರಲ್ಲಿ ಹಾಸ್ಪಿಟ್ಲಿಂದ ಹೊರಟೋಗಿದ್ರು. ಮನೆಯವ್ರಿಗಷ್ಟೇ ಅಲ್ಲ, ಅವ್ರು ಏನಾದ್ರು ಅಂತ ನಮಗೂ ಮಿಸ್ಟ್ರಿ ಆಗೋಗಿದೆ. ವಾಲಿ ಬದ್ಲಾಗಿಲ್ಲ ರಾಜಲಕ್ಷ್ಮಿ. ಅವನು ಬದ್ಲಾದ ಹಾಗೆ ನಿನ್ನ ಹತ್ರ ನಾಟಕ ಆಡ್ತಾ ಇದ್ದಾನೆ. ಅರ್ಥ ಆಯ್ತಕ್ಕ. ನಾನಂದ್ರೆ ಇಷ್ಟ ಇಲ್ದೇ ಇರುವಾಗ ನನ್ ಜೊತೆ ಚೆನ್ನಾಗಿರೋದ್ರಿಂದ ಏನ್ ಲಾಭ? ಏನು ಲಾಭ ಇಲ್ದೆ ವಾಲಿ ಯಾವ ಕೆಲ್ಸನೂ ಮಾಡಲ್ಲ. ನಿನ್ ಜೊತೆ ಯಾಕೆ ಒಳ್ಳೆಯವನ್ ಥರ ಇದ್ದಾನೆ ಅಂತ ಆಮೇಲೆ ತಿಳ್ಕೊಳ್ಳೋಣ. ಆದ್ರೆ ವೈದೇಹಿ ದೇವಾಂಶ್ ಎಲ್ಲಿದ್ದಾರೆ ಅನ್ನೋದು ಮಾತ್ರ ಅವ್ರಿಗೆ ಗೊತ್ತಿಲ್ಲ. ನಡಿ. ಅತ್ತೆ, ಏನಾಯ್ತು ಊರ್ಮಿಳಾ? ಏನಾದ್ರೂ ವಿಷಯ ಗೊತ್ತಾಯ್ತಾ? ಅವ್ರು ಸಿಕ್ಕಿದ್ರಾ? ಇಲ್ಲ ಅತ್ತೆ, ವಾಲಿ ಸುವರ್ಣ ಅತ್ತೆಗೂ ವೈದೇಹಿ ದೇವಾಂಶ್ ಬಗ್ಗೆ ಏನೂ ಗೊತ್ತಿಲ್ಲ. ಅದು ಮಾತ್ರ ಖಚಿತವಾಗಿ ಹೇಳಬಲ್ಲೆ. ಇಲ್ಲ ಊರ್ಮಿಳಾ,
ಚಂಚಲ ಏನಾದ್ರೂ ಮಾಡಿದ್ರೆ ಅದರಲ್ಲಿ ಇವ್ರ ಕೈವಾಡನೂ ಇರುತ್ತೆ. ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಅವ್ರು ಬದಲಾಗಿಲ್ಲ ಅಜ್ಜಿ, ಅದು ಕ್ಲೀನಾಗಿ ಗೊತ್ತಾಗ್ತಿದೆ. ಆದ್ರೆ ರಾಜಲಕ್ಷ್ಮಿ ಹತ್ರ ಕೂಡ ಏನೋ ಉದ್ದೇಶ ಇಟ್ಕೊಂಡು ಬದಲಾದವ್ರ ಥರ ನಾಟಕ ಆಡ್ತಾ ಇದ್ದಾನೆ. ದೇವಾಂಶಿಗೆ ಪ್ರಾಣಾಪಾಯ ತಪ್ತು ಅಂತ ಗೊತ್ತಾದ್ಮೇಲೆ ಹಾಸ್ಪಿಟಲ್ ಅಲ್ಲೇ ಏನೋ ಪ್ಲಾನ್ ಮಾಡಿದ್ದಾರೆ. ಆದ್ರೆ ಅಲ್ಲಿ ಹೋಗೋಷ್ಟರಲ್ಲಿ ಅವ್ರಲ್ಲಿರ್ಲಿಲ್ಲ. ಇದು ಅವ್ರು ನಮಗ್ ಹೇಳಿದ ಮಾತಲ್ಲ, ಅವ್ರವ್ರೇ ಮಾತಾಡ್ಕೊಬೇಕಾದ್ರೆ ಕೇಳಿಸ್ಕೊಂಡಿದ್ ಮಾತು. ಹಾಗಾಗಿ ನಂಬೋದು. ಹಾಗಾದ್ರೆ ಅವ್ರು ಎಲ್ಲಿ ಹೋಗಿರ್ಬೋದು? ನಮಗ್ ಗೊತ್ತಿಲ್ದೆ ಅವ್ರು ಎಲ್ಲಿಗೆ ಹೋಗ್ತಾರೆ, ಏನಾಗಿದ್ದಾರೆ? ಒಂದೊಂದು ಕ್ಷಣ ಕಳಿತಿದ್ದ ಹಾಗೆ ಭಯ ಜಾಸ್ತಿ ಆಗ್ತಿದೆ. ಎಲ್ಲಿದ್ದಾರೆ ಅವರಿಬ್ರು? ನಮ್ಮ ಮಗು ನನಗೆ ವರಪ್ರಸಾದ. ಯಾವುದೇ ಅಪಾಯ ಬಂದ್ರೂ ಮೊದಲೇ ನಮಗೆ ಅದ್ರ ಬಗ್ಗೆ ಎಚ್ಚರಿಕೆ ಕೊಡುತ್ತೆ. ಒಂದ್ ನಿಮಿಷ ಅತ್ತೆ, ಅವಳಿಗೆ ಪುಟಾಣಿ ಹೇಳಿರ್ಬಹುದಲ್ವಾ? ಪುಟಾಣಿ ಹೇಳ್ದಂಗೆ ವೈದೇಹಿ ಕೇಳಿರ್ಬಹುದು, ಎಲ್ಲಿಗಾದ್ರೂ ಹೋಗಿರ್ಬೋದೇನೋ. ಏನ್ ಹೇಳ್ತಿದ್ಯಾ ಊರ್ಮಿಳಾ? ಪುಟಾಣಿ ಹೇಳೋದು ಅಂದ್ರೇನು? ಅಷ್ಟಕ್ಕೂ ಪುಟಾಣಿ ಯಾರು? ಈ ಮನೆ ವಾರಸ್ದಾರರು, ವೈದೇಹಿ ಹೋಟೆಲ್ ಬೆಳಿತಿರೋಂಥ ಮಗು. ಅದೇನ್ ಹೇಳುತ್ತೋ ವೈದೇಹಿ ಅದನ್ನ ನಂಬ್ತಾಳೆ, ಅದು ನಿಜ ಆಗತ್ತೆ. ಏನಂತ ಇದೆ ಊರ್ಮಿಳಾ? ಹೊಟ್ಟೆಲಿರೋ ಮಗು ಹೇಗ್ ಮಾತಾಡುತ್ತೆ? ನಾನು ಅದನ್ನ ನಂಬ್ತಾ ಇರ್ಲಿಲ್ಲ ಅಜ್ಜಿ. ಸಾಕ್ಷಾತ್ ಆ ಶಿವ ಸಾಧುಗಳೇ ವೈದೇಹಿಗೆ ಹೇಳ್ಬೇಕಾದ್ರೆ ಕೇಳಿಸ್ಕೊಂಡೆ. ಆಮೇಲೆ ವೈದೇಹಿ ಕೂಡ ಹೇಳಿದ್ಲು. ನನ್ ಕೈಲಿ ನಂಬೋಕಾಗ್ತಾ ಇಲ್ಲ. ಹೊಟ್ಟೆಲಿರೋ ಮಗು ಮಾತಾಡೋದು ಅಂದ್ರೇನು? ಹೌದು ಅತ್ತೆ, ವಾಲಿ ಸುವರ್ಣ ಅತ್ತೆ ಜೊತೆ ನಾನು ಕೂಡ ಕುತಂತ್ರ ಮಾಡ್ಬೇಕಾದ್ರೆ ಅವ್ರು ತಪ್ಪಿಸ್ಕೊಂತ ಇದ್ದಿದ್ದು ಅವಳ ಹೊಟ್ಟೆಲಿರೋ ಮಗು ಹೇಳ್ತಾ ಇದ್ದಿದ್ರಿಂದನೇ. ಏನಾದ್ರೂ ಅಪಾಯ ಬರೋದ್ರಲ್ಲಿದ್ರೆ ಹೊಟ್ಟೆಲಿರೋ ಮಗುಗೆ ಮೊದ್ಲೇ ಗೊತ್ತಾಗತ್ತೆ. ಅದನ್ ಕೇಳಿ ಬರೋ ಅಪಾಯದಿಂದ ವೈದೇಹಿ ತಪ್ಪಿಸ್ಕೊಂತಾಳೆ. ಈಗ್ಲೂ ಕೂಡ ವಾಲಿ ಚಂಚಲನಿಂದ ಅಪಾಯ ಬರ್ಬೋದು ಅನ್ನೋ ವಿಷಯನೂ ಹೊಟ್ಟೆಲಿರೋ ಮಗು ಮೊದ್ಲೇನೆ ಎಚ್ಚರಿಸಿರುತ್ತೆ. ಆ ಅಪಾಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ವೈದೇಹಿ ದೇವಾಂಶನ ಯಾರಿಗೂ ಗೊತ್ತಾಗ್ತಿರೋ ಹಾಗೆ ಎಲ್ಲೋ ಕರ್ಕೊಂಡು ಹೋಗಿರಬಹುದು. ಅಷ್ಟು ಬಿಟ್ರೆ ಅವ್ರಿಗೆ ಯಾವ ಅಪಾಯನೂ ಆಗಿರಲ್ಲ ಅತ್ತೆ. ನಿನ್ನ ಮಾತು ಸತ್ಯ ಅನ್ನೋದಾದ್ರೆ ಅದಕ್ಕಿಂತ ನಮ್ಗಿನ್ನೇನ್ ಬೇಕು ಊರ್ಮಿಳಾ? ಅವ್ರು ಎಲ್ಲಿದ್ರು ಸರಿ, ಕ್ಷೇಮವಾಗಿದ್ರೆ ಸಾಕು. ಆ ಅಪಾಯ ಮುಗಿದ ಮೇಲೆ ಮನೆಗ್ ಬಂದ್ರೆ ಅಷ್ಟೇ ಸಾಕು. ಆದ್ರೆ ಅವರಿಬ್ರು ಪರಿಸ್ಥಿತಿ ನೆನ್ಸ್ಕೊಂಡ್ರೇನೆ ನನಗ್ ಭಯ ಆಗ್ತದೆ. ವೈದೇಹಿ ಇದ್ದಾಳಲ್ಲ ಅತ್ತೆ, ಅವಳಿದ್ರೆ ದೇವಾಂಶ್ ಪ್ರಾಣಕ್ಕೆ ಯಾವ ಅಪಾಯನೂ ಇರಲ್ಲ. ಆ ಭಗವಂತನ್ ಜೊತೆ ಹೋರಾಡಾದ್ರೂ ಸರಿ, ತನ್ನ ಗಂಡನ್ ಪ್ರಾಣನ ತಾನೇ ಕಾಪಾಡ್ಕೊಂತಾಳೆ. ನೀವು ಧೈರ್ಯವಾಗಿರಿ. ಕಳೆದು ಹೋಗಿರುವಂಥ ಆದಿ ದಂಪತಿಗಳ ಆಭರಣಗಳನ್ನು ತಂದು ಅಲಂಕಾರ ಮಾಡಿದರೆ ಶಾಪ ವಿಮೋಚನೆ ಆಗುತ್ತೆ ನೋಡಿ. ಅಮ್ಮ ವೈದೇಹಿ, ಇದೇ ನಿಮ್ಮ ವಂಶಕ್ಕೆ ಸೇರಿದ ಸಂಪತ್ತು. ನನ್ನ ಕೋರಿಕೆ ನೆರವೇರಿಸು ತಂದೆ. ನನ್ನ ಭಾವ ಕಂಡ್ಬಿಟ್ರೆ ನನಗಷ್ಟೇ ಸಾಕು. ನಿನ್ನ ಒಡವೆಗಳನ್ನ ನಾನು ನಿನಗೆ ಒಪ್ಸಿದ್ದೀನಿ. ನನ್ನ ಕುಟುಂಬದಲ್ಲಿರೋ ಎಲ್ರನ್ನೂ ಅನುಗ್ರಹಿಸು. ನನ್ನ ಭಾವನ ಪ್ರಾಣನ ಕಾಪಾಡು ತಂದೆ.
ಅಮ್ಮ ವೈದೇಹಿ, ಆ ಪೂರ್ಣಾಹುತಿಯನ್ನ ಹೋಮಕುಂಡದಲ್ಲಿ ಹಾಕಮ್ಮ. ಹೋಮ ಪೂರ್ಣ ಆಗುತ್ತೆ. ಹಾಗೆ ಆಗ್ಲಿ. ಹಾಕಮ್ಮ. ಹರ ಹರ ಮಹಾದೇವ ಶಂಭೋ ಶಂಕರ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ ಶಂಭೋ ಶಂಕರ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನನ್ನ ಭಾವನ ಕಾಪಾಡು ಭಗವಂತ. ಅವ್ರ ಮೇಲೆ ನನ್ನ ಪ್ರಾಣನೇ ಇಟ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಭಾವನ ಬದುಕಿಸ್ಬಿಡು. ವೈದೇಹಿ, ವೈದೇಹಿ, ಬಾವ, ಪರಮೇಶ್ವರ, ನನ್ನ ಭಾವನ ನೀನೇ ಕಾಪಾಡ್ದೆ ಬಾವ. ವೈದೇಹಿ. ಏನಮ್ಮ ನೀನ್ ಹೇಳುದು? ನೀನ್ ಹೇಳ್ತಿರೋದು ನಿಜನಾ? ಹೌದು ಅಕ್ಕ, ನನ್ ಗುಡಿಗ್ ಹೋಗಿದ್ದೆ. ಅಲ್ಲಿ ನಿಮ್ ಸೊಸೆ ವೈದೇಹಿ ಬಾವಿಯಿಂದ ನೀರ್ ಸೇದಿ ಶಿವಂಗ್ ಅಭಿಷೇಕ ಮಾಡ್ತಿದ್ಲು. ಪಾಪ ಅವಳನ್ನ ನೋಡಿದ್ರೆ ಗರ್ಭಿಣಿ ಅನ್ಸತ್ತೆ. ಅಭಿಷೇಕ ಯಾಕೆ ಮಾಡ್ತಿದ್ಲಕ್ಕ? ಏನಾಯ್ತಕ್ಕ? ಏನಾದ್ರೂ ಪೂಜೆ ಇಟ್ಕೊಂಡಿದ್ದೀರಾ? ಗೊತ್ತಿಲ್ಲಮ್ಮ. ಆದ್ರೆ ನೀ ಹೇಳೋದ್ ನೋಡ್ತಿದ್ರೆ ನನ್ ಮೊಮ್ಮಗಳು ಸುರಕ್ಷಿತವಾಗಿದ್ದಾಳೆ ಅಂದ್ರೆ ನಮ್ ದೇವನು ಹುಷಾರಾಗಿದ್ದಾನೆ ಅಂತ ಅರ್ಥ. ತುಂಬಾ ಒಳ್ಳೆ ಸುದ್ದಿ ಕೊಟ್ಟೆ ಅಮ್ಮ. ಸರಿನಮ್ಮ, ಥ್ಯಾಂಕ್ ಯು ವೆರಿ ಮಚ್. ನಾನ್ ಹೇಳಿರ್ಲಿಲ್ವಾ ಅತ್ತೆ, ವೈದೇಹಿ ಇರ್ಬೇಕಾದ್ರೆ ದೇವಾಂಶಿಗೆ ಏನೂ ಆಗಲ್ಲ. ನನ್ನ ಅನುಮಾನ ನಿಜ ಆದ್ರೆ ವೈದೇಹಿ ನಿನ್ನೆ ಶಿವಸಾಧುಗಳು ಹೇಳಿದ ಹಾಗೆ ಹೋಮ ಮಾಡೋದಕ್ಕೆ ಗುಡಿಗೆ ಹೋಗಿರ್ತಾಳೆ. ಹೋಮನ? ಯಾವ ಹೋಮ? ಮೃತ್ಯುಂಜಯ ಹೋಮ. ಹಾ, ಇವತ್ತು ಹುಣ್ಣಿಮೆ ಅಲ್ವಾ? ಹಾ ಹೌದಮ್ಮ. ಹುಣ್ಣಿಮೆ ದಿನ ಬೆಳಿಗ್ಗೆ ಮೃತ್ಯುಂಜಯ ಹೋಮ ಮಾಡಿಸಿದ್ರೆ ಸಾವಿಂದ ತಪ್ಪಿಸ್ಕೊಬಹುದು ಅಂತ ಶಿವಸಾಧುಗಳು ಹೇಳ್ತಾ ಇದ್ರು. ಆ ಹೋಮ ಮಾಡೋದಕ್ಕೇನೆ ಅವಳು ಹೋಗಿರ್ತಾಳೆ. ದೇವಾಂಶ್ ಕಂದ, ನಿನ್ಗೇನಾಗ್ಬಿಟ್ಟಿದ್ಯೋ ಅಂತ ಎಷ್ಟು ಹೆದರ್ಕೊಂಡಿದ್ವಿ ಗೊತ್ತಾ? ನಿನ್ಗೇನು ಆಗಿಲ್ಲ. ಕ್ಷೇಮವಾಗಿ ವಾಪಸ್ ಮನೆಗೆ ಬಂದಿದ್ಯಾ, ಅಷ್ಟು ಸಾಕು. ಎಲ್ಲ ವೈದೇಹಿಯಿಂದಾನೆ ಅಮ್ಮ. ಅವಳು ಇಲ್ಲದೆ ಹೋಗಿದ್ದಿದ್ರೆ ನಾನು ಜೀವಂತವಾಗಿರ್ತಾ ಇರಲಿಲ್ಲ. ನೀನು ಕಾಪಾಡಿದ್ದು ನಿನ್ನ ಗಂಡನ ಪ್ರಾಣ ಒಂದೇ ಅಲ್ಲಮ್ಮ, ನಮ್ಮೆಲ್ಲರ ಪ್ರಾಣನು. ಇತಿಹಾಸದ ಕತೆಗೆ ನೀನು ಮತ್ತೆ ಜೀವ ಕೊಟ್ಟೆ. ಆ ಯಮನ ಜೊತೆ ಹೋರಾಡಿ ಗಂಡನ ಪ್ರಾಣನ ಕಾಪಾಡಿಕೊಂಡೆ. ನಮ್ಮ ಈ ವಂಶ ಇರೋವರೆಗೂ ನಿನ್ನ ಹೆಸರೇ ಜಪ ಮಾಡ್ತಾರೆ.
ಈ ಸಾರಿನೂ ನಾವ್ ಒಂದ್ ಅನ್ಕೊಂಡ್ರೆ ಇನ್ನೊಂದಾಗೋಯ್ತಲ್ಲೋ. ಈ ಗಡಿಬಿಡಿಲಿ ನಾವು ಮುಖ್ಯವಾದ ವಿಷಯನೇ ಮರ್ತಿದ್ದೀವಮ್ಮ. ನಾವೇನೇ ಮಾಡಿದ್ರೂ ಹೊಟ್ಟೆಲಿರೋ ಮಗು ವೈದೇಹಿಗೆ ಹೇಳ್ಬಿಡುತ್ತೆ. ಏನೇ ಮಾಡಿದ್ರೂ ಅಪಾಯದಿಂದ ತಪ್ಪಿಸ್ಕೋತಾರೆ ಅಂತ ಗೊತ್ತಿದ್ರು ಕೂಡ ಅದನ್ನ ಮರೆತು ನಾವೇನೇನೋ ಪ್ರಯತ್ನ ಮಾಡಿದ್ವಿ. ಏನೋ ಇಷ್ಟು ಕಷ್ಟ ಪಡ್ತಿದೀವಿ, ನಮ್ಗೇನು ಉಪಯೋಗ ಆಗ್ತಿಲ್ಲ. ಆ ವೈದೇಹಿ ದೇವಾಂಶ್ ಮಾತ್ರ ಸಾವಿಗೆ ಹತ್ರ ಹೋಗಿ ಕೂಡ ತಪ್ಪಿಸ್ಕೋತಿದ್ದಾರೆ. ಅದನ್ನೇ ಲಕ್ ಅಂತಾರಮ್ಮ. ಇವಾಗ ಅವ್ರ ಹತ್ರ ಇದೆ, ನಾಳೆ ನಮ್ಮ ಹತ್ರ ಬರುತ್ತೆ. ನಿನ್ನ ಸೌಭಾಗ್ಯ ಜೊತೆಗೆ ನನ್ನ ತಾಯಿತನೂ ಕಾಪಾಡ್ಬಿಟ್ಟಿಯಮ್ಮ. ಒಂದು ಮಾತು ಹೇಳ್ಬೋದಿತ್ತಲ್ಲಮ್ಮ. ಅಷ್ಟಕ್ಕೂ ನೀವಿಬ್ರು ಕಾಣಿಸ್ದೇ ಇದ್ದಿದ್ದಕ್ಕೆ ದೇವಂಶ್ಗೆ ಏನಾಗಿದ್ಯೋ ನಿನಗೇನಾಗಿದ್ಯೋ ಅಂತ ಎಷ್ಟು ಸಂಕಟ ಪಟ್ವಿ ಗೊತ್ತಾ. ಈಗ ನಿಮ್ಮಿಬ್ಬರು ನೋಡೋ ಸಂತೋಷದಲ್ಲಿ ಎಲ್ಲ ಮರ್ತು ಹೋದ್ವಿ. ಆದ್ರೆ ನೀನೊಂದು ಮಾತು ಹೇಳಿದ್ರೆ ನಾವಿಷ್ಟೊಂದು ನೋವು ಪಡೋ ಪ್ರಸಂಗನೇ ಬರ್ತಾ ಇರ್ಲಿಲ್ಲಲ್ವಾ? ಯಾಕೆ ಹೇಳ್ತಾಳೆ ಅತ್ತೆ? ಹೇಳೋದಿಲ್ಲ. ಹೇಳಿದ್ರೆ ನೀವು ನಮ್ಗೇನೋ ಮಾತು ಅನ್ನೋದಕ್ಕಾಗದಿಲ್ವಲ್ಲ. ಏನ್ ಹಾಗ್ ನೋಡ್ತಾ ಇದೀಯಾ? ನೀವ್ ಕಾಣಿಸ್ದೆ ಇದ್ದಿದ್ದಕ್ಕೆ ನಾವೇ ನಿಮ್ಗೇನೋ ಮಾಡ್ಬಿಟ್ಟಿದೀವಿ ಅಂತ ಇಲ್ಲಿ ನಮ್ ಪ್ರಾಣ ತೆಗೆಯೋದಕ್ಕೆ ಹೊರಟಿದ್ರು. ಇನ್ಮೇಲೆ ಎಲ್ಲಿಗೆ ಹೋದ್ರು ಸ್ವಲ್ಪ ಹೇಳ್ಬಿಟ್ಟು ಹೋಗಮ್ಮ, ನಿಮಗ್ ಪುಣ್ಯ ಬರುತ್ತೆ. ಯಾಕೆ ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಅವ್ರಿಗೆ ತೊಂದರೆ ಮಾಡ್ಬೇಕು ಅಂತನಾ? ಏನ್ ಹೇಳ್ಬೇಕೋ ಏನ್ ಹೇಳ್ಬಾರ್ದೋ ವೈದೇಹಿಗೆ ಚೆನ್ನಾಗ್ ಗೊತ್ತು. ಸ್ವಲ್ಪ ಹೊತ್ತು ನಮ್ಗೆ ಗಾಬರಿ ಆಗಿದ್ರು ವೈದೇಹಿ ಮಾಡಿದ ಕೆಲಸದಿಂದ ಕೊನೆಗೆ ಎಲ್ಲರಿಗೂ ಒಳ್ಳೇದೇ ಆಯ್ತು ಅತ್ತೆ. ವೈದೇಹಿ, ನಿನ್ ಹೊಟ್ಟೆಲಿರೋ ಪುಟಾಣಿನೇ ಹೇಳಿದ್ದು ಅಲ್ವಾ? ಅಕ್ಕ, ನಮಗ್ ಗೊತ್ತಮ್ಮ, ನಿನ್ ಮಗುನೇ ನಮ್ಮ ಮನೆಗ್ ವರ. ಇಲ್ಲಿವರೆಗೂ ನಮ್ಮನ್ನ ಅಪಾಯದಿಂದ ಕಾಪಾಡ್ತಿತ್ತ? ಹೌದು ಅಜ್ಜಿ. ನನ್ ಮಗು ನನ್ ಜೊತೆ ಮಾತಾಡತ್ತೆ. ಏನಾದ್ರೂ ಅಪಾಯ ಬರತ್ತೆ ಅಂದ್ರೆ ಮೊದ್ಲೇ ನನ್ಗೆ ಎಚ್ಚರಿಕೆ ಕೊಡತ್ತೆ. ಆ ಅಪಾಯ ಹೋಗೋ ಹಾಗೆ ಮಾಡತ್ತೆ. ಅದೇ ಥರ ರಾತ್ರಿ ಕೂಡ ಎಚ್ಚರಿಕೆ ಕೊಡ್ತು. ಸಿಸ್ಟರ್, ಒಂದ್ ನಿಮಿಷ ಬನ್ನಿ ಇಲ್ಲಿ. ಹಾ, ಹುಷಾರು ಮೇಡಮ್. ಪುಟಾಣಿ, 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 ಅಮ್ಮ, ಪುಟಾಣಿ, ನೀನ್ ಹೇಳಿದ್ರು ನಿಮ್ಮಪ್ಪನ ಅಪಾಯದಿಂದ ಕಾಪಾಡಕ್ಕಾಗ್ಲಿಲ್ಲ ಅಮ್ಮ. ಇಲ್ಲಮ್ಮ, ಕಾಪಾಡೋ ಅವಕಾಶ ಇನ್ನೂ ಇದೆ. ಪುಟಾಣಿ, ಇಲ್ಲೇ ಇದ್ರೆ ಅಪ್ಪ, ನಾನು, ನೀನು, ನಮ್ಮೂರ್ ಜನದ್ದು ಪ್ರಾಣ ಹೋಗ್ಬಿಡತ್ತೆ. ಏನಮ್ಮ ನೀ ಹೇಳ್ತಿರೋದು? ಹೌದಮ್ಮ, ಇಷ್ಟರಲ್ಲಿ ಅಪಾಯ ಆಗುತ್ತೆ. ಅಂದ್ರೆ ಅಂದ್ರೆ ಯಾವ ರೂಪದಲ್ಲಿ ಹೇಳು ತಾಯಿ? ಗುಡಿಲೇನೋ ಅಪಾಯ ಆಯ್ತು, ಆದ್ರೆ ಅದಕ್ಕೆ ಪರಿಹಾರ ಇನ್ನು ಸಿಕ್ಕಿಲ್ವಲ್ಲಮ್ಮ. ಅರ್ಥ ಆಯ್ತು, ಅರ್ಥ ಆಯ್ತು ತಾಯಿ. ನಾವ್ ಎಲ್ಲಿಗೆ ಹೋಗ್ಬೇಕು ಅರ್ಥ ಆಯ್ತು. ನಿಮ್ಗೆ ಯಾರಿಗೆ ಹೇಳಿದ್ದಿದ್ರು ನೀವ್ ಹೆದರ್ಕೋತಾ ಇದ್ರಿ. ಜೊತೆಗೆ ಆಗ ನಾನು ಹೇಳಿದ್ದನ್ನ ನೀವು ನಂಬದೆ ಹೋಗಿದ್ರೆ ಭಾವನ್ನ ಪರಿಸ್ಥಿತಿಯಿಂದ ಹಾಸ್ಪಿಟಲ್ನಿಂದ ಕರ್ಕೊಂಡು ಹೋಗೋದಕ್ಕೆ ನೀವು ಒಪ್ಕೊಳ್ದೆ ಇದ್ದಿದ್ರೆ ಭಾವನ್ನ ಕಾಪಾಡೋ ಅವಕಾಶನ ನಾನು ದೂರ ಮಾಡ್ಕೋತೀನೇನೋ ಅನಿಸ್ಬಿಡ್ತು. ಅದಕ್ಕೆ ಯಾರಿಗೂ ಹೇಳ್ದೆ ಭಾವನ್ನ ಕಾಪಾಡ್ಕೊಳ್ಳೋದಕ್ಕೆ ಕರ್ಕೊಂಡು ಹೊರಟೋದೆ. ಅದೇ ಥರ ಯಾರಿಗೆ ಹೇಳಿದ್ರು ನಮಗೆ ಕೆಟ್ಟದ್ ಮಾಡಬೇಕು ಅನ್ಕೊಳ್ಳೋರ್ಗೆ ಎಲ್ಲಿ ವಿಷಯ ಗೊತ್ತಾಗ್ಬಿಡತ್ತೋ ಅನ್ನೋ ಭಯದಲ್ಲೂ ಕೂಡ ಹೇಳಲಿಲ್ಲ. ಎಲ್ಲ ಜಾಗ್ರತೆಗಳನ್ನು ತಗೊಂಡಿದ್ರಿಂದಾನೆ ಇವತ್ತು ನನ್ನ ಭಾವನ ಜೀವಂತವಾಗಿ ನಿಮ್ಮ ಮುಂದೆ ಕರ್ಕೊಂಡು ಬರೋದಕ್ಕಾಗಿತ್ತು.
ಒಳ್ಳೆ ಕೆಲಸ ಮಾಡದ್ಯಮ್ಮ. ನೀನ್ ಹೇಳಿದಿದ್ರೆ ನಿಜವಾಗ್ಲೂ ಯಾರೂ ನಂಬ್ತಾ ಇರ್ಲಿಲ್ಲ. ದೇವಾಂಶನ ಅಷ್ಟಕ್ಕೂ ಯಾರು ಕಳಿಸ್ತಾನೆ ಇರ್ಲಿಲ್ಲ. ನಿನ್ ಮಗು ಮಾತ್ ಕೇಳಿ ನನ್ನ ಮಗನ್ ಪ್ರಾಣ ಕಾಪಾಡ್ಬಿಟ್ಟೆ.